ಬೆಂಗಳೂರಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರಂತೆ. ಏನಂತ? ರಾಜ್ಯದಲ್ಲಿ ಇರೋದು ಗುಲಾಮಗಿರಿಯ ಸರ್ಕಾರ ಅಂತ ಹೇಳಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ನೀವೇ ಮನೆ ಬೀಳಿಸ್ತೀರಾ, ಈಗ ಕಟ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ದು ಒಂದು ರೀತಿಯಲ್ಲಿ ಗುಲಾಮಗಿರಿ ಸರ್ಕಾರ ಅಂತ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಈಗ ಕಟ್ಟಿಸಿಕೊಡ್ತೇನಂತೀರಾ? ನೀವು ಮಾಡಿದ್ದೆಲ್ಲ ಒಪ್ಪೋದಕ್ಕೆ ನಾವು ರೆಡಿ ಇಲ್ಲ. ಬಾಂಗ್ಲಾದಿಂದ ಬಂದವರಿಗೆ ಮನೆಗಳನ್ನು ಕೊಡುತ್ತಾ ಇದ್ದೀರಿ. NIA ತನಿಖೆಗೆ ಛಲವಾದಿ ನಾರಾಯಣ ಸ್ವಾಮಿ ಒತ್ತಾಯವನ್ನು ಮಾಡಿದ್ದಾರಂತೆ. ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ನೀವು ಮಾಡಬಾರ್ದು. ಏನ್ ನಡೆದಿದೆ ಅನ್ನೋದೇ ಗೊತ್ತಿಲ್ಲ, ಅಲ್ಲಿ ಯಾರು ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಒಂದು ಕಡೆಯಿಂದ ನೀವೇ ಡೆಮಾಲಿಷನ್ ಮಾಡ್ತೀರಿ, ಮತ್ತೊಂದು ಕಡೆಯಿಂದ ನೀವೇ ಅವರಿಗೆ ವಸತಿ ಕಲ್ಪಿಸ್ತೀನಿ ಅಂತೀರಿ. ಎಂತ ಗುಲಾಮಗಿರಿ ಸರ್ಕಾರ ಇದು? ನಾವು ವಿರೋಧ ಪಕ್ಷದಲ್ಲಿರಬಹುದು, ನೀವು ಮಾಡಿದ್ದನ್ನೆಲ್ಲ ಒಪ್ಪಲಿಕ್ಕೆ ನಾವು ಸಾಧ್ಯ ಇಲ್ಲ. ಈ ವ್ಯವಸ್ಥೆಯನ್ನು ಹಾಳು ಮಾಡಿದ್ದನ್ನು ನಾವು ಸಹಿಸೋದಿಲ್ಲ. ನಿಮ್ಮದೇ ರೀತಿಯ ಕಾನೂನುಗಳನ್ನು ನೀವು ಮಾಡಿ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬಾರ್ದು. ನೀವು ಇವತ್ತು ಕೊಡಿ, NIAಗೆ ಒಪ್ಪಿಸಿ ಈ ಕೇಸನ್ನು ಅವರು ಪರಿಶೀಲನೆ ಮಾಡಲಿ. ಯಾರು ನಿಜವಾಗಿಯೂ ಈ ರಾಜ್ಯದವರು ಅಥವಾ ಇವರು ಮೂಲ ಎಲ್ಲಿಯವರು, ಇವರು ಎಲ್ಲಿಂದ ಬಂದಿದ್ದಾರೆ, ಅದೆಲ್ಲ ಮೊದಲು ಪರಿಶೀಲನೆ ಆಗಲಿ. ಅದಾದ ನಂತರ ತೀರ್ಮಾನ ತೆಗೆದುಕೊಳ್ಬೇಕು. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನೀವು ಎಲ್ಲಿಯೋ ನೀವು ಡೆಮಾಲಿಷನ್ ಮಾಡಿಬಿಟ್ವಿ, ಅಲ್ಲಿ ನಿರ್ಗತಿಕರಾದರು ಅಂತೇಳಿ ನೀವು ಕೊಡ್ಲಿಕ್ಕೆ ಬರೋದಿಲ್ಲ. ಕಾನೂನಿನಲ್ಲಿ ಆ ರೀತಿಯ ಅವಕಾಶ ಇಲ್ಲ. ಏನು ನಡೆದಿದೆ ಅನ್ನೋದೇ ಗೊತ್ತಿಲ್ಲ, ಅಲ್ಲಿ ಯಾರು ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಒಂದು ಕಡೆಯಿಂದ